ಹಾಯ್ ಫ್ರೆಂಡ್, ಇವತ್ತು ನಾವು ಲಾಜೋ ಅರೇಕಾ ರೆಸಾರ್ಟ್ ಕೂರ್ಗಲ್ಲಿ ನಾವಿದ್ದೀವಿ. ಇವತ್ತು ನಿಮಗೆ ಫುಲ್ ರೆಸಾರ್ಟ್ ವ್ಲಾಗ್ ಇದು. ಕೊನೆವರೆಗೂ ಮಿಸ್ ಮಾಡ್ದಂಗೆ ನೋಡಿ. ನಾನು ನಿಮಗೆ ಮುಂಚೆ ಬ್ಲಾಗಲ್ಲಿ ನಾನು ಹೇಳಿದ್ದೆ, ನಾನು ನಿಮಗೆ ಫುಲ್ಲು ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ದ ವಿಡಿಯೋ. ಸೊ ನೋಡಿ, ಇದು ಎಂಟ್ರೆನ್ಸು. ಇಲ್ಲಿಂದ ಬರಬೇಕು. ಅಲ್ಲೊಂದು ಚಿಕ್ಕದು ವಿಲ್ಲಾ ಥರ ಇದೆ, ಅಲ್ಲ 2 ರೂಮ್ಸ್ ಇದೆ. ಅಲ್ಲಿ ಕೂಡ 2 ರೂಮ್ಸ್ ಇದೆ. ಸೊ ಹಿಂಗೆ ಬಂದರೆ ದಿಸ್ ಇಸ್ ದ ವ್ಯೂ ಆಫ್ ದ ರೆಸಾರ್ಟ್. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಅಡಿಕೆ ಮರಗಳೆಲ್ಲ ಇದ್ದಾವೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಗೈಸ್. ನಾವಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಆ್ಯಂಡ್ ನಮಗೆ ಈ ಒಂದು ರೂಮ್ನ ಕೊಡ್ತಾರೆ. ರೂಮ್ ಟೂರ್ನ ಕೂಡ ನಾನು ಇದೇ ಒಂದು ವಿಡಿಯೋದಲ್ಲಿ ನಿಮ್ಗೆ ಹಾಕ್ತೀನಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅದು ಬಂದ್ಬಿಟ್ಟು ಡೈನಿಂಗ್ ಏರಿಯಾ. ಸೊ ಡೈನಿಂಗ್ ಏರಿಯಾ ಆ್ಯಂಡ್ ಇದು ಪ್ಲೇ ಗ್ರೌಂಡ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಆ ಕಡೆ ಹೋದರೆ ಸ್ವಿಮ್ಮಿಂಗ್ ಪೂಲ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು. ನನಗೆ ಎಕ್ಸ್ಪೆಷಲಿ ಸ್ವಿಮ್ಮಿಂಗ್ ಪೂಲ್ ತುಂಬ ಇಷ್ಟ ಆಯಿತು. ಈ ಮಳೆಯಲ್ಲಿ ನಾವೆಷ್ಟು ಸ್ವಿಮ್ ಮಾಡ್ತೀವಿ, ಎಷ್ಟು ಯೂಸ್ ಮಾಡ್ಕೋತೀವಿ ಈ ಏರಿಯಾ ಗೊತ್ತಿಲ್ಲ, ಬಟ್ ಐ ಲೈಕ್ಡ್ ಇಟ್ ಅ ಲಾಟ್. ಸಕ್ಕತ್ತಾಗಿದೆ ಗೈಸ್. ಸ್ವಿಮ್ಮಿಂಗ್ ಪೂಲ್ ಏರಿಯಾ ಇದು. ಸೊ ಇಲ್ಲೆಲ್ಲ ಗಾರ್ಡನಿಂಗ್ ಇದೆ. ಸೊ ಗಾರ್ಡನಿಂಗ್ ಆ್ಯಂಡ್ ಇಲ್ಲೆಲ್ಲ ಹಟ್ಗಳಿದ್ದಾವೆ. ಸೊ ಯು ಕ್ಯಾನ್ ಸಿ. ಇಲ್ಲೆಲ್ಲ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಇದೆ, ಚೆನ್ನಾಗಿದೆ. ಆ್ಯಂಡ್ ಫುಲ್ ರೆಸಾರ್ಟ್ ನಂಗೆ ತುಂಬ ಇಷ್ಟ ಆಯಿತು. ಅದು ಬಂದ್ಬಿಟ್ಟು ರಿಸೆಪ್ಷನ್ ಏರಿಯಾ. ದಿಸ್ ಒನ್ ಎಲ್ಲ ಕುತ್ಕೊಂಡು ಹರಟೆ ಹೊಡೆಯೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಗೈಸ್. ಆ್ಯಂಡ್ ಇಲ್ಲ ಜಾಸ್ತಿ ಜನ ಬಂದು ಪಾರ್ಟೀಸ್ ಏನಾದರೂ ಮಾಡ್ತು ಅಂತಂದರೆ ಸೊ ಅದಕ್ಕೆ ಯೂಸ್ ಆಗುತ್ತೆ. ಇದೊಂಥರ ಫುಲ್ಲು ನೇಚರ್ ಮಧ್ಯ ಇರೋದ್ರಿಂದ ಒಂಥರ ಒಳ್ಳೆ ವೈಬ್ ಸಿಗ್ತಾಯಿದೆ. ಎಷ್ಟೊಂದೆಲ್ಲ ಅಡಿಕೆ ಮರಗಳಿದ್ದಾವೆ. ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ರೆಸಾರ್ಟು. ಅದು ನನಗೆ ತುಂಬ ಇಷ್ಟ ಆಯಿತು. ಸಕ್ಕತ್ತಾಗಿದೆ. ಇಲ್ಲಿ ಒಂದು ಚಿಕ್ಕದಾಗಿ ಒಂದು ವಾಟರ್ ಹೋಗ್ತಾ ಇದೆ. ಇಲ್ಲಿ ಎಷ್ಟೊಂದು ಮಳೆ ಬಂದಿರೋದ್ರಿಂದ ತುಂಬ ನದಿಯೆಲ್ಲ ತುಂಬಿ ಹರಿತಾ ಇದೆ. ಇದಿಷ್ಟು ರೆಸಾರ್ಟ್ನ ವಿಡಿಯೋ. ರೆಸಾರ್ಟ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಗೈಸ್. ತುಂಬ ಚೆನ್ನಾಗಿದೆ ಆ್ಯಂಡ್ ಒಂಥರ ಸಕ್ಕತ್ತಾಗಿದೆ. ಗೈಸ್ ಇದು ಲಂಚ್ ಆ್ಯಂಡ್ ಡಿನ್ನರ್ ಏರಿಯಾ. ತುಂಬ ಚೆನ್ನಾಗಿದೆ. ಆ್ಯಂಡ್ ಮಧ್ಯದಲ್ಲಿ ತೊಟ್ಟಿ ಮನೆ ಥರ ಇದೆ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ಜನ ಕುತ್ಕೊಂಡು ಊಟ ಮಾಡೋ ಥರ ಮಾಡಿದ್ದಾರೆ. ಆ್ಯಂಡ್ ದಿಸ್ ಒನ್ ತೊಟ್ಟಿ ಮನೆ ಅಂತ ಹೇಳ್ತಾರೆ ಇದಕ್ಕೆ. ಮೇಲೆ ಮಳೆ ಎಲ್ಲ ಬಂತು ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲೂ ಸುಮಾರು ರೂಮ್ಸ್ ಆ್ಯಂಡ್ ಕಾಟೇಜಸ್ ಎಲ್ಲ ಇದ್ದಾವೆ. ಇಷ್ಟು ದೊಡ್ಡದಿದೆ ಗೈಸ್ ಇದು ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಮಾಡೋದಕ್ಕೆ. ಆ್ಯಂಡ್ ನನಗಿದು ಮಾಡಿರೋವಂಥದ್ದು ಈ ಹೆಂಚಿನ ಮನೆ ಆ್ಯಂಡ್ ಫುಲ್ ವುಡನ್ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಥರ ತೊಟ್ಟಿ ಮನೆ ವೈಬ್ಸ್ ಕೊಡ್ತಾ ಇದೆ ಗೈಸ್. ಇಲ್ಲಿ ಒಂದು 3 ರೂಮ್ಸ್ ಇದ್ದಾವೆ. ಆ್ಯಂಡ್ ಇದು ಸ್ಮಾಲ್ ರೂಮ್ಸ್ ಅನಿಸುತ್ತೆ. ಇಲ್ಲಿ ಒಂದು 3 ರೂಮ್ಸ್ಗಳಿದ್ದಾವೆ. ಸೊ ಅದೇ ಥರ ಇದು ನಮ್ಮ ರೂಮ್. ಒಳಗೋದ್ರೆ ಬೆಡ್ ಮತ್ತು ವಾರ್ಡ್ರೋಬ್ಸ್ ಎಲ್ಲ ಇದ್ದಾವೆ. ಆ್ಯಂಡ್ ಒಂದು ವಾಶ್ರೂಮ್. ಆ್ಯಂಡ್ ದಿಸ್ ಇಸ್ ಅವರ್ ರೂಮ್. ಚೆನ್ನಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು ಗೈಸ್. ನೈಸ್. ಸೊ ಈಚೆ ಬಂತು ಅಂದರೆ ಈ ಒಂದು ವ್ಯೂ ಕಾಣುತ್ತೆ. ಚೆನ್ನಾಗಿದೆ ರೂಮ್.
ಇದು ಈ ರೆಸಾರ್ಟಿನ ಬಾನ್ಫೈರ್ ಏರಿಯಾ. ತುಂಬ ಮಳೆ ಇದ್ದಿಂದ ನಾವು ಬಾನ್ಫೈರ್ ಮಾಡೋಕ್ಕಾಗಲಿಲ್ಲ. ಇದು ಒಂದು 15 ಪೀಪಲ್ ಕುತ್ಕೊಂಡು ಪಾರ್ಟಿ ಮಾಡುವಂಥ ಹಟ್ ಇದು. ಆ್ಯಂಡ್ ಅದು ಬಂದುಬಿಟ್ಟು ಒಂದು 6 ಪೀಪಲ್ ಮಾಡುವಂಥ ಹಟ್ ಅದು. ಆ್ಯಂಡ್ ನಮಗೆ ಇಲ್ಲಿ ಬಾನ್ಫೈರ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿದೆ ಇದು.